ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿರುವಂತಹ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಜಾಮೂನ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು ಮೊದಲನೇದಾಗಿ MTR ಗುಲಾಬ್ ಜಾಮೂನ್ ಪೌಡರ್ ತಗೊಂಡಿದ್ದೀನಿ. ನೋಡಿ, ಇದು 175 ಗ್ರಾಮ್ದು. ನಿಮಗೆ ಮೋರಲ್ಲಿ ಹೊರಗಡೆ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೆ ಇದು. ನಾನು ಇದನ್ನ ಗುಲಾಬ್ ಜಾಮೂನ್ MTR ತಗೊಂಡಿದ್ದೀನಿ. ಸಕ್ಕರೆ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನು ಅರ್ಧ ಭಾಗದಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ, ಅರ್ಧ ಬೌಲು. ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನು, ತುಪ್ಪ 1 ಟೇಬಲ್ ಸ್ಪೂನು. ಈ ಬೌಲಲ್ಲಿ ಮುಕ್ಕಾಲು ಬೌಲ್ ಆಗಷ್ಟು ನಾನು ಹಾಲು ತಗೊಂಡಿದ್ದೀನಿ. ನೋಡಿ, ಈ ಪಾತ್ರೆಯಲ್ಲಿ ನಾನು ಕಾಲ್ ಭಾಗದಷ್ಟು ನೀರು ತಗೊಂಡಿದ್ದೀನಿ ಪಾಕ ಮಾಡ್ಕೊಳ್ಳೋದಕ್ಕೆ. ನೋಡಿ, ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ನಾನು ಒಂದು ಪರಾತ ತಗೊಂಡಿದ್ದೀನಿ. ಇದಕ್ಕೆ MTR ಗುಲಾಬ್ ಜಾಮೂನ್ ಪೌಡರ್ ಅನ್ನ ನಾನು ಇದಕ್ಕೆ ಹಾಕೋತೀನಿ. ಇದಕ್ಕೇನೆ ತುಪ್ಪ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನೆ ನಾನು ಸ್ವಲ್ಪನೇ ಹಾಲು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಹಾಕೊಳ್ಳಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬರಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ತರ ನಾವು ತೆಗೆದ್ಬಿಟ್ಟು ಉಂಡೆ ಮಾಡಕ್ ಬರ್ಬೇಕು. ನೋಡಿ, ಇಷ್ಟಾದ್ರೆ ಸಾಕು ಕನ್ಸಿಸ್ಟೆನ್ಸಿ. ಇದನ್ನ ಕಲಿಸ್ಬಿಟ್ಟು ನೀಟಾಗಿ ಒಂದು 10 ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಆ ಕಡೆ ಹಿಟ್ಟು ನೆನೆಯುವಷ್ಟರಲ್ಲಿ ನಾವು ಈ ಕಡೆ ಪಾಕ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನು ನೀರಿಟ್ಟಿದ್ದೀನಿ. ಸ್ಟವ್ನ ಆನ್ ಮಾಡ್ತಿದ್ದೀನಿ. ಆನ್ ಮಾಡಿ ಇದು 1 ನಿಮಿಷ ಆದ ತಕ್ಷಣ ಸಕ್ಕರೆನ ಹಾಕೊಬೇಕು. ಈ ಕಡೆ ಪಾಕ ಆಗುವಷ್ಟರಲ್ಲಿ ಆ ಕಡೆ ಹಿಟ್ಟು ಕೂಡ ನೆನೆಯುತ್ತೆ. ನೋಡಿ, ಈಗ 1 ನಿಮಿಷ ಆಗಿದೆ. ಇದಕ್ಕೆ ನಾನೀಗ ಸಕ್ಕರೆ ಹಾಕೋತೀನಿ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಾ ಅಂದ್ರೆ ಇನ್ನೊಂದ್ ಸ್ವಲ್ಪ ಸಕ್ಕರೆ ಯೂಸ್ ಮಾಡಿ. ಇದು ಚೆನ್ನಾಗಿ ಕುದಿಲಿ. ಪಾಕ ಎಳೆ ಪಾಕ ಬಂದ್ರೆ ಸಾಕು. ಇದಕ್ಕೆ ಫ್ಲೇಮ್ನ ಜೋರಾಗಿ ಇಟ್ಟಿದ್ದೀನಿ. ನೋಡಿ, ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ, ಈಗ ಒಂದು 15 ನಿಮಿಷ ಇದು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಕ್ತೀನಿ. ಏಲಕ್ಕಿ ಪೌಡರ್ ಫ್ಲೇವರ್ ಇದ್ರೆ ಸಖತ್ತಾಗಿರುತ್ತೆ ಇದರಲ್ಲಿ. ಸೊ ನಾವು ಏಲಕ್ಕಿ ಪೌಡರ್ ಹಾಕ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಕೇಸರಿ ಕಲರ್ ಯೂಸ್ ಮಾಡ್ತೀನಿ. ಇದು ಮ್ಯಾಂಡೇಟರಿ ಏನಿಲ್ಲ, ನೀವು ಬೇಕಾದ್ರೆ ಯೂಸ್ ಮಾಡಿ, ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನಾನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರಿಸ್ಲಿಲ್ಲ. ನೋಡಿ, ಇದರಲ್ಲಿ ನಾನು ಸ್ವಲ್ಪ ಇದರಲ್ಲೂ ಸ್ವಲ್ಪ ಹಾಕ್ತೀನಿ. ಇಷ್ಟ ಹಾಕಿದ್ರೆ ಸಾಕು. ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಇದನ್ನ ಫ್ಲೇಮ್ನ ಆಫ್ ಮಾಡ್ಬಿಟ್ಟು ನಾನು ಇದನ್ನ ಆರೋದಕ್ಕೆ ಬಿಡ್ತೀನಿ. ನೋಡಿ, ಆ ಕಡೆ ಪಾಕ ಆರುವಷ್ಟರಲ್ಲಿ ನಾವು ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ಪಾಕನೂ ಕೂಡ ಆರುತ್ತೆ. ನೋಡಿ, ಈ ತರ ಇಷ್ಟು ಸೈಜ್ ಮಾಡ್ಕೊಂಡ್ರೆ ಸಾಕು. ಇದು ಮತ್ತೆ ಪಾಕದೊಳಗಡೆ ಹಾಕಿದ ತಕ್ಷಣ ಮತ್ತೆ ದೊಡ್ಡದಾಗುತ್ತೆ. ಸೊ ನಾವು ಒಂದು ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಳ್ಳೋಣ. ಇದೇ ತರ ಎಲ್ಲ ಉಂಡೆ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೋತೀನಿ. ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ನೋಡಿ, ಅದಕ್ಕೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ, ಈ ತರ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ, ಈ ತರ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಆ ಕಡೆ ಉಂಡೆ ಮಾಡ್ಕೊಳ್ಳುವಾಗೇನೆ ನಾನು ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನಾವೀಗ ಈ ಉಂಡೆ ಮಾಡ್ಕೊಂಡಿದೀವಲ್ವಾ, ಇದನ್ನೆಲ್ಲದನ್ನು ಸಹ ನಾವೀಗ ಎಣ್ಣೆಲಿ ಹಾಕ್ಬಿಡೋಣ. ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು. ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡ್ಬಿಟ್ಟು ಒಂದೊಂದನ್ನೇ ಬಿಡಿ. ಈ ತರ ಒಂದೊಂದನ್ನೇ ಬಿಟ್ಟು ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಬರಲ್ಲಿವರೆಗೂ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಹಾಕ್ಬಿಟ್ಟು ಎಣ್ಣೆಲಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ.
ಸೊ ನಾನು ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಈ ಕಡೆ ಪ್ಲೇಟಲ್ಲಿ ನಾನು ತಗೊಂತೀನಿ ಇದನ್ನೆಲ್ಲ. ನೋಡಿ ಪ್ಲೇಟಿಗೆ ಹಾಕೋತೀನಿ ಎಲ್ಲದನ್ನು. ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ಈಗ ಈ ಕಡೆ ಪ್ಲೇಟಿಗೆ ಎಲ್ಲದನ್ನು ನಾನು ತಕೊಂಡಿದ್ದೀನಿ. ಇದು ಸ್ವಲ್ಪ ಆರ್ಬೇಕು. ಆರಿದ್ಮೇಲೆ ನಾವು ಪಾಕದೊಳಗಡೆ ಹಾಕೋದು. ಸ್ವಲ್ಪ ಚೆನ್ನಾಗಿದ್ದು ಆರ್ಲಿ. ಇದೆಲ್ಲ ಚೆನ್ನಾಗಿ ಆರಿದೆ. ಈಗ ನಾವು ಇದನ್ನ ಒಂದೊಂದನ್ನೇ ಪಾಕಕ್ಕೆ ಹಾಕೊಳ್ಳೋಣ. ನೋಡಿ ಈ ತರ ನಿಧಾನಕ್ಕೆ ಒಂದೊಂದನ್ನೇ ಹಾಕೋಬೇಕು. ಈ ತರ ನಿಧಾನಕ್ಕೆ ಒಂದೆರಡು ಹಾಕೊಳ್ಳಿ. ಇದನ್ನ ಒಂದೆರಡು ನಿಮಿಷ ಬಿಡ್ತೀನಿ. ಅದ್ರೊಳಗಡೆ ಚೆನ್ನಾಗಿ ಪಾಕ ಎಲ್ಲ ಚೆನ್ನಾಗದು ಹೀರ್ಕೋಬೇಕು. ನೋಡಿ ಫ್ರೆಂಡ್ಸ್, ಟೇಸ್ಟಿ ಆಗಿರುವಂತಹ ಜಾಮೂನ್ ರೆಡಿ ಆಗಿದೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಸ್ವೀಟ್ ರೆಸಿಪಿ ಇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.